एकमेवाद्वितीयम्। ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಮೇ ತಿಂಗಳದಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿ ಚಾರ್ಧಾಮ ಯಾತ್ರೆ ಕಂಪ್ಲೀಟ್ ಮಾಡಿ ತದನಂತರ ಜ್ಯೋತಿರ್ಲಿಂಗ ಯಾತ್ರೆಯನ್ನು ಮಾಡ್ತಾ ಇದ್ವಿ. ಮೇ ತಿಂಗಳ ಕೊನೆಯಲ್ಲಿ 10 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದ್ವಿ. ಆಮೇಲೆ ಜೂನ್ ತಿಂಗಳಲ್ಲಿ ನಾವು ರೆಸ್ಟ್ ಮಾಡಿ ಜುಲೈ 6ನೇ ತಾರೀಕಿನಿಂದ 10 ದಿವಸ ನಾವು ದಕ್ಷಿಣ ಭಾರತದ ಜ್ಯೋತಿರ್ಲಿಂಗಗಳ ಯಾತ್ರೆಯನ್ನು ನಾವು ಮಾಡಿದ್ದೀವಿ. ಅದರ ಅನುಭವ, ಯಾತ್ರೆಯ ಅನುಭವ, ಎಲ್ಲೆಲ್ಲಿ ಹೋಗಿದ್ವಿ ಎಂಬ ವಿವರಣೆಯನ್ನು ನಿಮಗೆ ಕೊಡ್ತೀವಿ. ಅದಕ್ಕಿಂತ ಮೊದಲು ಹೀಗೆ ಮುಂದೆ ನಾವು ಪ್ರತಿ ಭಾನುವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತಾ ಇದ್ದೇವೆ. ಆಸಕ್ತಿ ಇರೋರು ದೀಕ್ಷೆಯನ್ನು ತೆಗೆದುಕೊಳ್ಬೋದು. ನೋಡಿ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಸಾಧಕರು, ನಾವು ಸಾಧನೆ ಮಾಡೋದು ಕೆಲವ್ರಿಗೆ ಇಷ್ಟ ಇಲ್ಲ, ನಾವು ಏನೇನೋ ಮಾತಾಡ್ತಾರೆ ನಮ್ಮ ಬಗ್ಗೆ, ಭಕ್ತಿ ಯೋಗನೇ ಒಳ್ಳೆಯದು, ಕರ್ಮಯೋಗನೇ ಒಳ್ಳೆಯದು, ಇದೆಲ್ಲ ಮಾಡಬಾರ್ದು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಸಾಧಕರು ನನ್ನ ಹತ್ರ ಮಾತಾಡ್ತಾ ಇದ್ರು. ನೋಡಿ, ಈಗ ನಾವೇನು ನಿಮಗೆ ಕೊಡ್ತಾ ಇದ್ದೀವಿ, ಬ್ರಹ್ಮವಿದ್ಯೆ, ಕುಂಡಲಿನಿ ರಾಜಯೋಗ, ಇದು ಅದ್ವೈತ ಸಿದ್ಧಾಂತದ ಪರಮ ಉತ್ಕೃಷ್ಟ ಅಂದರೆ ಶಿಖರದ ಹಾದಿ. ಇದು ಅಂದರೆ ಇದು ಅತ್ಯುನ್ನತ ಮಟ್ಟದಂಥ ಉನ್ನತ ಮಟ್ಟದ ಸಾಧನೆ. ಇದನ್ನು ಇಂಥ ಸಾಧನೆ ಮಾಡಿದವರು ಕೇವಲ ಕೆಲವರು ಭೂಮಿ ಮೇಲೆ. ಶಿರಡಿ ಸಾಯಿಬಾಬಾ ಅಂತವರು, ರಾಮಕೃಷ್ಣ ಪರಮಹಂಸ ಅಂತವರು, ಶಂಕರಾಚಾರ್ಯ ಅಂತವರು, ಇಂಥವರು ಈ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿದವರು. ಅದಕ್ಕೆ ಕೇವಲ ಈ ಸಾಧನೆ ಮಾಡಿದವರು ಕೇವಲ ಬೆರಳೆಣಿಕೆ ಮಾತ್ರ. ಅದ್ವೈತ ಸಿದ್ಧಾಂತವನ್ನು ಅರಗಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ. ದಯವಿಟ್ಟು ನಮ್ಮ ಸಾಧಕರು ಯಾರಿಗೂ ಅರ್ಥ ಮಾಡ್ಸೋಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ನೀವು ವಾದ ವಿವಾದ ಬೇರೆಯವ್ರ ಜೊತೆಗೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಂದೇಹಗಳು ಏನೇ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡಿ, ನಾನು ಫ್ರೀ ಇದ್ದೀನಂತ ಕೇಳ್ಕೊಂಡು ನನ್ನ ಜೊತೆಗೆ ಫೋನ್ ಮಾಡಿ ಮಾತಾಡಿ. ಆದರೆ ಬೇರೆಯವರ ಜೊತೆಗೆ ಡಿಸ್ಕಷನ್ ಮಾಡೋಕ್ಕೆ ಹೋಗಬೇಡಿ. ಕಾರಣ ಇಷ್ಟೇ ನೋಡಿ, ಅಧ್ಯಾತ್ಮ ಸಾಧನೆ ಎಂಬುದು ಈಗ ಲೌಕಿಕವಾಗಿ LKG UKG, ಪ್ರೈಮರಿ, ಹೈಸ್ಕೂಲು, ಕಾಲೇಜು, ಡಿಗ್ರಿ, ಡಬಲ್ ಡಿಗ್ರಿ, ಆಮೇಲೆ ಪೋಸ್ಟಲ್ ಡಿಗ್ರಿ, ಹೀಗೆ ಹೇಗೆ ಹಂತಗಳಿದ್ದಾವೋ ಹಾಗೆ ಅಧ್ಯಾತ್ಮದಲ್ಲಿಯೂ ಕೂಡ ಹಂತಗಳಿರ್ತವೆ. ಆ ಹಂತದಲ್ಲಿ ಇರ್ತಾರೆ ಅವ್ರಿಗೆ ವಯಸ್ಸು ಜಾಸ್ತಿ ಆಗಿರುತ್ತೆ. ಆದರೆ ಅವರ ಮನಸ್ಥಿತಿ ಎಲ್ಲಿರ್ತಂದರೆ ಇನ್ನೂ ಪ್ರೈಮರಿ ಲೆವೆಲಲ್ಲೇ ಇರುತ್ತೆ. ಅವ್ರ ಮನಸ್ಥಿತಿ ಅವರ ಮನಸ್ಥಿತಿ ಪ್ರೈಮರಿ ಲೆವೆಲಲ್ಲೇ ಇರುತ್ತೆ. ಆದರೆ ವಯಸ್ಸು ಮಾತ್ರ ದೊಡ್ಡದಾಗಿರುತ್ತೆ. ಅವರ ವೇಷಭೂಷಣ ನೋಡಿದ ತಕ್ಷಣ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅನ್ನಿಸ್ತಿರುತ್ತೆ. ಈ ರೀತಿ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಸಾಧನೆಯ ಅನುಭವಗಳನ್ನು ಬೇರೆ ಯಾರಾದರೂ ಕೂಡ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೇನೋ ಮಾಡ್ಕೊಳ್ಳೋದಿದ್ರೆ ಅದು ನಮ್ಮ ಜೊತೆ ಮಾಡ್ಕೋಬೇಕು. ಯಾರು ದೀಕ್ಷೆ ಕೊಟ್ಟಿರ್ತಾರೋ, ಗುರುಗಳಾಗಿರ್ತಾರೋ, ಮಾರ್ಗದರ್ಶಕರಾಗಿರ್ತಾರೋ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು.
ಆಮೇಲೆ ಅದೇ ಸಾಧನೆಯನ್ನು ಯಾರು ಮಾಡ್ಕೊಂಡು ಹೋಗ್ತಾ ಇರ್ತಾರ ಸಹ ಸಾಧಕರು, ಗುರುಬಾಯಿಗಳು, ಅಂಥವ್ರ ಜೊತೆಗೆ ನೀವು ಡಿಸ್ಕಷನ್ ಮಾಡಬೇಕು. ಅದು ಬಿಟ್ಟು ನಿಮ್ಮ ಸುತ್ತಮುತ್ತಲಿನವರ ಜೊತೆಯಲ್ಲಿ, ಹೊರಗಿನವರಲ್ಲಿ ಅಥವಾ ಬೇರೆ ಪಂಗಡದ ಸಾಧನೆಯನ್ನು ಮಾಡ್ತಿರುವಂಥ ಸಾಧಕರಲ್ಲಿ, ಬೇರೆ ಕೆಟಗರಿ ಸೇರಿದಂಥ ಸಾಧಕರಲ್ಲಿ ನಿಮ್ಮ ಸಾಧನೆಯ ಅನುಭವವನ್ನು ಶೇರ್ ಮಾಡಬೇಡಿ. ಯಾಕಂದರೆ ಅವರಿಗೆ ಹೇಳಷ್ಟು ಗೊತ್ತಿರೋದಿಲ್ಲ, ಈ ಸಾಧನೆಯ ಬಗ್ಗೆ ಲವಲೇಶನೂ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ಏಯಪ್ಪ ಇದು ಈಗ ಅಂದ್ಬಿಟ್ರಲ್ಲ ಅಂತ ಮಾನಸಿಕವಾಗಿ ಖಿನ್ನತೆಗೊಳಗಾಗೋದು, ಸಾಧನೆ ಮಾಡೋದು ಬಿಡೋದು, ಈ ಥರ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ನಾನು ನಿಮ್ಗೆ ಏನು ಕಲಿಸ್ತಾ ಇದ್ದೀನಿ, ಈ ಸಾಧನೆ ಶಂಕರಾಚಾರ್ಯರು ಆಚಾರ್ಯ ಶಂಕರಾಚಾರ್ಯರು ಮಾಡಿರುವಂಥ ಸಾಧನೆ ಇದು. ಅದ್ವೈತದ ಪರಾಕಾಷ್ಠೆ ಇದು. ಇವತ್ತು ಉಳಿದ ಎಲ್ಲ ಪಂಗಡಗಳನ್ನು ತೆಗೆದುಕೊಂಡ್ರೆ, ವೈಷ್ಣವರು ತೆಗೆದುಕೊಳ್ಳಿ, ಆಮೇಲೆ ಬೇರೆ ಬೇರೆ ಪಂಗಡದವರೆಲ್ಲ ತೆಗೆದುಕೊಳ್ಳಿ, ಅವರು ಇರೋದು ದ್ವೈತದಲ್ಲಿ. ಅವರು ಎಲ್ಲಿದ್ದಾರೆ? ದ್ವೈತದಲ್ಲಿದ್ದಾರೆ. ಅಂದರೆ ಅದು ಕೆಳಗ ಅಂತ ಅಂದರೆ ಅದು ಕೆಳಗೇನಲ್ಲ, ಆದರೆ ಆ ದ್ವೈತದಿಂದನೇ ನಾವು ಅದ್ವೈತಕ್ಕೆ ಹೋಗಬೇಕಾಗಿದೆ. ನಾವು ದ್ವೈತದಿಂದನೇ ಅದ್ವೈತಕ್ಕೆ ಹೋಗಬೇಕಾಗಿದೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ದ್ವೈತದಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ನಾನು ಪೂಜೆ ಮಾಡಿಸಿದೆ, ತೇರು ಎಳೆದೆ, ಹೂವು ಕಣ್ಣು ಹಾಕಿದೆ, ಹೂವು ಹಣ್ಣು ಹಾಕಿದೆ, ದಾನ ಮಾಡಿದೆ, ಊಟ ಹಾಕಿದೆ, ಹೋಮ ಮಾಡಿದೆ, ಯಜ್ಞ ಮಾಡಿದೆ, ಇಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ನಿಲ್ಲೋದಲ್ಲ ಸಾಧನೆ ಎಂಬುದು. ಅದ್ವೈತಕ್ಕೆ ಹೋಗಬೇಕು, ಪರಾಕಾಷ್ಠೆಗೆ ಹೋಗಬೇಕು. ಶಂಕರಾಚಾರ್ಯರು ಓದಂಥ ಆ ಮಟ್ಟಕ್ಕೆ ನೀವೆಲ್ಲ ಹೋಗಬೇಕು. ಅದಕ್ಕೆ ಸಾಧಕರು ಪ್ರಯತ್ನ ಮಾಡಬೇಕು, ಸತತ ಪ್ರಯತ್ನ ಬೇಕು. ನಾನು ಮೊದಲೇ ಹೇಳಿದೆ ನಿಮಗೆ, ಸಾಧನೆಯಲ್ಲಿಯೂ ಕೂಡ LKG, UKG, ಪ್ರೈಮರಿ, ಹೈಸ್ಕೂಲು, ಡಿಗ್ರಿ, ಡಬಲ್ ಡಿಗ್ರಿ, ಕಾಲೇಜು, ಪೋಸ್ಟಲ್ ಗ್ರಾಜ್ಯುಯೇಟು, ಡಿಗ್ರಿ ಇವೆಲ್ಲ ಇರ್ತವೆ. ಅದೇ ಥರ ಅಧ್ಯಾತ್ಮದಲ್ಲಿಯೂ ಇರ್ತವೆ. ಅವುಗಳನ್ನು ಯಾವಾಗ ಗುರುತಿಸೋಕ್ಕಾಗುತ್ತೆ ಅಂದರೆ, ನೀವು ಯಾವಾಗ ಸಮಾಧಿಯನ್ನು ಅನುಭವಿಸ್ತೀರಾ, ನಿರ್ವಿಕಲ್ಪ ಸಮಾಧಿಯನ್ನು, ಸವಿಕಲ್ಪ ಸಮಾಧಿಯನ್ನು ಅನುಭವಿಸಿ ಜ್ಞಾನವನ್ನು ಸಿದ್ಧಿ ಮಾಡಿಕೊಂಡು ಅನುಭವ ಮತ್ತು ಜ್ಞಾನ ಎರಡರಲ್ಲಿ ಸಿದ್ಧರಾದಾಗ ನಿಮಗೆ ಯಾರ್ಯಾರು ಯಾವ್ಯಾವ ಸ್ಟೇಜಲ್ಲಿ ಸಾಧನೆ ಯಾವ್ಯಾವ ಸ್ಟೇಜಲ್ಲಿ ಇದ್ದಾರೆ ಎಂಬುದು ನಿಮಗೆ ಆವಾಗ ಅರ್ಥ ಆಗುತ್ತೆ. ಆವಾಗ ನಿಮಗೆ ಕಣ್ಣಿಗೆ ಕಾಣುತ್ತೆ. ಅಲ್ಲಿವರೆಗೆ ನಿಮಗೆ ಕಣ್ಣಿಗೆ ಕಾಣೋದಲ್ಲ. ಇದು ಸಂಶಯಗಳು, ಗೊಂದಲಗಳಲ್ಲೇ ಮುಂದುವರಿಯುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ಸಾಧನೆ ಮಾಡುವಂತಹ ಸಾಧಕರು ದಯವಿಟ್ಟು ಬೇರೆ ವರ್ಗದ ಸಾಧಕರ ಹತ್ರ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಹೋಗಬೇಡಿ. ಅವರಿಗೆ ನೀವೇನು ಹೇಳಿದ್ರು ಅರ್ಥ ಆಗೋದಿಲ್ಲ. ಅವರು ಎಷ್ಟು ತಿಳ್ಕೊಂಡಿರ್ತಾರೋ ಅದೇ ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಅವರು ಅದನ್ನೇ ನಿಮ್ಗೆ ಹೇಳ್ತಾರೆ, ನಿಮ್ದು ಸುಳ್ಳು ನಮ್ಮ ಸತ್ಯ ಅಂತ ಹೇಳ್ತಾರೆ. ಪಾಪ ಅವು ಮುಂದೆ ಕಂಡಿರೋದಿಲ್ಲ, ಮುಂದಿನ ಸ್ಟೇಜೇ ಕಂಡಿರಲಿಲ್ಲ. ಅವ್ರದ್ದು ತಪ್ಪಲ್ಲ. ಅದಕ್ಕೋಸ್ಕರ ಯಾರ ಹತ್ರ ನೀವು ದೀಕ್ಷೆ ತಗೊಂಡಿರ್ತಾರೋ ಅವ್ರ ಹತ್ರ ನೀವು ಡಿಸ್ಕಷನ್ ಮಾಡಬೇಕು, ಮುಂದಿನ ಮಾರ್ಗದರ್ಶನವನ್ನು ಪಡ್ಕೋಬೇಕು. ಆಮೇಲೆ ನಮ್ಮ ಹತ್ರ ಅನೇಕ ಜನ ಸಾಧಕರು ಸಾಧನೆ ಮಾಡಿದ ಮೇಲೆ ಅವರಿಗೆ ಅನೇಕ ಬದಲಾವಣೆಗಳಾಗಿದ್ದಾವೆ. ಅವರ ಜೀವನದಲ್ಲಿ ಬದಲಾವಣೆಗಳಿದ್ದಾವೆ. ಎಷ್ಟೋ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬಂದಿದ್ದಾರೆ. ಆಮೇಲೆ ಅವರ ಜಾಬ್ ಇಲ್ಲದವ್ರಿಗೆ ಜಾಬ್ ಆಗಿದ್ದಾವೆ. ಆಮೇಲೆ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ, ಜಾಬ್ ಪಡ್ಕೊಂಡಿದ್ದಾರೆ. ಆಮೇಲೆ ಜಾಬ್ ಮಾಡುವಂಥವ್ರು ಅವ್ರಿಗೆ ಪ್ರಮೋಷನ್ಗಳೆಲ್ಲ ಸಿಕ್ಕಿದ್ದಾವೆ. ಮಾನಸಿಕವಾಗಿ, ದೈಹಿಕವಾಗಿ ಅವ್ರಿಗೆ ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಿದೆ. ನಮ್ಮ ಸಾಧನೆಯನ್ನು ಯಾರು ಮಾಡ್ತಾರೋ, ಕರೆಕ್ಟಾಗಿ ಮಾಡ್ತಾರೋ, ತಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಿದೆ ನಾವು ಹೇಳಿದಷ್ಟು ಯಾರು ಮಾಡ್ತಾರೋ ಅವರಿಗೆ ಸಂಪೂರ್ಣ ಸಿಗುತ್ತೆ, ಎಲ್ಲವೂ ಸಿಗುತ್ತೆ, ಎಲ್ಲ ಜ್ಞಾನವೂ ಸಿಗುತ್ತೆ, ಎಲ್ಲ ಸಮಸ್ಯೆಯಿಂದನೂ ಹೊರಗಡೆ ಬರ್ತಾರೆ. ಆದರೆ ವಾಮಾಚಾರ ಪ್ರಯೋಗಕ್ಕೊಳಗಾದವರು ಅವುಗಳ ಪ್ರಯೋಗವನ್ನು ಸರಿ ಮಾಡಿಸಿಕೊಂಡು ನಮ್ಮ ಹತ್ರ ದೀಕ್ಷೆ ತಗೋಬೇಕು. ಮೈಮೇಲೆ ವಾಮಾಚಾರ ಹಾಗೇ ಇತ್ತು, ನಾವು ದೀಕ್ಷೆ ತಗೊಂಡು ಸಾಧನೆ ಮಾಡ್ತೀವಿ ಅಂದರೆ ಅವರಿಗೆ ಅನುಭವ ಆಗೋದು ತುಂಬ ಕಷ್ಟ. ಅದಕ್ಕೆ ಅದು ಸರಿ ಮಾಡಿಸ್ಕೊಂಡ್ಮೇಲೆ ಮತ್ತೆ ಅನುಭವ ಆಗುತ್ತೆ. ಅದಕ್ಕೋಸ್ಕರ ಸಾಧಕರು ಆಲೋಚನೆ ಮಾಡಬೇಕು. ನಾನು ಹೇಳೋದನ್ನು ಸರಿಯಾಗಿ ತಿಳ್ಕೊಂಡು ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು. ನಮ್ಮ ಸಾಧನೆಯಲ್ಲಿ ನಾನ್ ವೆಜ್ ಮುಟ್ಟಬಾರ್ದು. ಸಾಧನೆ ಮಾಡುವಾಗ ನಾನ್ ವೆಜ್ ಬಿಡಬೇಕು. ಬ್ರಹ್ಮಚರ್ಯ ಪಾಲನೆ ಕಂಪಲ್ಸರಿ ಇರುತ್ತೆ. ಏಜ್ ಲಿಮಿಟ್ ಇರುತ್ತೆ. 18 ವಯಸ್ಸಿಂದ 45 ವಯಸ್ಸಿನೊಳಗೆ ಸ್ತ್ರೀ ಮತ್ತು ಪುರುಷರು ಯಾರೇ ಆಗಿರ್ಬೋದು ಬೆಳಗ್ಗೆ 4 ಗಂಟೆಗೆದ್ದೇ ಸಾಧನೆ ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ಅದೇ ಸ್ಥಳ, ಅದೇ ದಿಕ್ಕು ಮತ್ತು ಸ್ಥಳ ಚೇಂಜ್ ಮಾಡೋಂಗಿಲ್ಲ ಸಾಧನೆ ಮುಗಿಯೋವರೆಗೆ. ಇವೆಲ್ಲ ಕಡ್ಡಾಯ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿದರೆ ನಿಮಗೆ ಎಲ್ಲ ಅನುಭೂತಿ
ಅದರ ಆನಂದದ ಅನುಭೂತಿ ಆಗುತ್ತೆ, ಸಾಧನೆಯ ಅನುಭೂತಿ ನಮಗೆ ಆಗುತ್ತೆ. ಈಗ ವಿಷಯಕ್ಕೆ ಬರುವ, ನಾವು ಇದೇ ತಿಂಗಳ 6ನೇ ತಾರೀಕಿಗೆ ನಾವು ಬೆಂಗಳೂರಿನ SMVT ರೈಲ್ವೆ ಸ್ಟೇಷನ್, ಸರ್ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ನಿಂದ ನಾವು ಕನ್ಯಾಕುಮಾರಿಗೆ ಪ್ರಯಾಣ ಮಾಡಿದ್ವಿ. 6ನೇ ತಾರೀಕು 5 ಗಂಟೆಗೆ, ಭಾನುವಾರ 5 ಗಂಟೆಗೆ ಬಿಟ್ವಿ. ಬೆಳಗ್ಗೆ ಕನ್ಯಾಕುಮಾರಿ 8 ಗಂಟೆಗೆ ಹೋಗಿ ಮೊದಲು ನಾಗರಕೊಲ್ಲಿ ಎಕ್ಸ್ಪ್ರೆಸ್ಗೆ ಹೋಗಿದ್ದು. ನಾವು ನಾಗರಕೊಲ್ಲಿ ಹಿಡಿದು ಅಲ್ಲಿಂದ 20 ಕಿಲೋಮೀಟರ್ ಕನ್ಯಾಕುಮಾರಿ. ಅಲ್ಲಿಂದ ನಾವು ನೇರವಾಗಿ ಕನ್ಯಾಕುಮಾರಿಗೆ ಹೋದ್ವಿ. ಆಮೇಲೆ ಮರುದಿವಸ ಅನಂತ ಪದ್ಮನಾಭ ದೇವಸ್ಥಾನ ತಿರುವನಂತಪುರ ಕೇರಳಕ್ಕೆ ಹೋದ್ವಿ. ನಾನು ಕನ್ಯಾಕುಮಾರಿ ಕೇರಳದಲ್ಲಿದೆ ಅಂತ ಅಂದ್ಕೊಂಡಿದ್ದೆ, ಅಂದರೆ ಬಾರ್ಡ್ರ್ ಅಲ್ವಾ, ನಾನು ಕನ್ಯಾಕುಮಾರಿ ಕೇರಳದಲ್ಲಿದೆ ಅಂದ್ಕೊಂಡಿದ್ದೆ. ಆದರೆ ಕನ್ಯಾಕುಮಾರಿ ಕೇರಳದಲ್ಲಿಲ್ಲ, ಅದು ತಮಿಳುನಾಡು ಮತ್ತು ಕೇರಳ ಎರಡು ಬಾರ್ಡ್ರ್ ಸೇರುವ ಜಾಗದಲ್ಲಿ ಕನ್ಯಾಕುಮಾರಿ ಇದೆ. ಅದು ಬಾರ್ಡ್ರಲ್ಲಿದೆ, ಅದು ತಮಿಳುನಾಡಿಗೆ ಸೇರುತ್ತೆ. ಅನಂತ ಪದ್ಮನಾಭ ದೇವಸ್ಥಾನ ತಿರುವನಂತಪುರ ಕೇರಳಕ್ಕೆ ಹೋಗಿದ್ವಿ. ಅನಂತ ಪದ್ಮನಾಭ ದೇವಸ್ಥಾನ ದರ್ಶನ ಮಾಡಿಕೊಂಡು ತದನಂತರ ರಾಮೇಶ್ವರ ಜ್ಯೋತಿರ್ಲಿಂಗ, ಮೂರನೇದು ರಾಮೇಶ್ವರ ಜ್ಯೋತಿರ್ಲಿಂಗ ಹೋಗಿದ್ವಿ. ರಾಮೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡ್ವಿ. ನಂತರ ಮಧುರೆ ಮೀನಾಕ್ಷಿ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಶಿವನ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ನಾವು ತಿರುಚಿಗೆ ಹೋಗಿ ಶ್ರೀರಂಗಂ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಮಾಡ್ಕೊಂಡ್ವಿ. ಅಲ್ಲಿ ಈಗಲೂ ಕೂಡ ಆಚಾರ್ಯ ರಾಮಾನುಜರ ಶರೀರ ಏನಿದೆಯಲ್ಲ, ಅವ್ರ ಶರೀರ ಬಿಟ್ಟಂತ ಶರೀರ ಹೇಗಿದೆಯಲ್ಲ ಹಾಗೆ ಇದೆ, ಅದನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ನೋಡಿದ್ವಿ, ಆದರೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಆ ಶರೀರವನ್ನು ನಾವು ದರ್ಶನ ಮಾಡಿಕೊಂಡ್ವಿ. ಆಮೇಲೆ ನಾವು ತಂಜಾವೂರಿನ ಬೃಹದೇಶ್ವರ ಶಿವನ ಟೆಂಪಲ್, ಅಂದರೆ ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ದರ್ಶನ ಮಾಡಿದ್ವಿ. ತದನಂತರ ತಿರುವಣ್ಣಮಲೈ ಬಂದ್ವಿ, ಗಿರಿಯಾತ್ರೆ ಮಾಡಿದ್ವಿ. ಆಮೇಲೆ ಅರುಣಾಚಲೇಶ್ವರ ದರ್ಶನ ಮಾಡ್ಕೊಂಡ್ವಿ, ಹಾಗೂ ಅಮ್ಮನ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ 8ನೇದು ತಿರುಪತಿಗೆ ಬಂದ್ವಿ. ತಿರುಪತಿಲಿ ಅನೇಕ ಸ್ಥಳಗಳನ್ನು ದರ್ಶನ ಮಾಡ್ಕೊಂಡ್ವಿ. ತಿರುಪತಿಯಿಂದ ನೇರವಾಗಿ ಶ್ರೀಶೈಲ, 9ನೇದು ಶ್ರೀಶೈಲಕ್ಕೆ ಬಂದ್ವಿ. ಶ್ರೀಶೈಲದಲ್ಲಿ ಅನೇಕ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡ್ವಿ. ಅದರ ಡೀಟೇಲ್ಸನ್ನು ನಾನು ಒಂದು ಹೇಳ್ಕೊಂತ ಹೋಗ್ತೀನಿ. ಸ್ನೇಹಿತರೆ, ನಾವು ಬೆಳಗ್ಗೆ ನಾಗರಕೊಲ್ಲಿಗೆ 7 ಗಂಟೆಗೆ ನಾನು ತಲುಪಿದ್ದು. ಅಲ್ಲಿಂದ ಒಂದು 3/4 ಗಂಟೆಯಿಂದ ನಾನು ಕನ್ಯಾಕುಮಾರಿಗೆ ಹೋಗಿದ್ದು. ಅಲ್ಲಿಗೆ ನಮ್ಮ ನವೀನ್ ಅವರು, ದಾಬಸ್ಪೇಟೆಯ ನವೀನ್ ಕುಮಾರು ಹಾಗೂ ಮಸ್ಕಿಯಿಂದ ಚೆನ್ನಪ್ಪ ಅವರು ಆಲ್ರೆಡಿ ಕನ್ಯಾಕುಮಾರಿಗೆ ಬಂದಿದ್ದರು. ನಾವು ರೂಮ್ ಮಾಡಿ ಸ್ನಾನ ಮಾಡಿಬಿಟ್ಟು, ಅವರು ಅಲ್ಲೇ ರೂಮ್ ಮಾಡಿಟ್ಟಿದ್ರು, ಹೋಗಿ ಸ್ನಾನ ಮಾಡಿಬಿಟ್ಟು ಕನ್ಯಾಕುಮಾರಿ ದರ್ಶನವನ್ನು ನಾವು ಮಾಡಿಕೊಂಡಿವಿ. ಕನ್ಯಾಕುಮಾರಿ ದರ್ಶನ ಮಾಡಿಕೊಂಡು ತದನಂತರ ನಾವು ಮುಂದೆ ಸ್ವಾಮಿ ವಿವೇಕಾನಂದರ ಬಂಡೆಗೆ ನಾವು ಬೋಟಲ್ಲಿ ಹೋದ್ವಿ. ಅವೆಲ್ಲ ವಿಡಿಯೋ ಮಾಡಿದ್ದೀನಿ, ಮುಂದೆ ಹಾಕ್ತೀನಿ. ಬೋಟಲ್ಲಿ ಕನ್ಯಾಕುಮಾರಿಗೆ ಬಂಡೆಗೆ ಹೋದ್ವಿ. ಅಲ್ಲಿ ಸ್ವಾಮಿ ವಿವೇಕಾನಂದರು 3 ಹಗಲು 3 ರಾತ್ರಿ ಊಟನೇ ಇಲ್ಲದೆ ತಪಸ್ಸು ಮಾಡಿದರು. ಈ ದೇಶದ ಸಮಸ್ಯೆ ಏನು, ಭಾರತದ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು ಅಂತ ಕಂಡುಕೊಂಡ್ರು ಅವರು. ಭಾರತ ದೇಶದ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಂಥ ಸ್ಥಳ ಅದು ಕನ್ಯಾಕುಮಾರಿ. ಆ ಬೆಟ್ಟದಲ್ಲಿ 3 ಹಗಲು 3 ರಾತ್ರಿ ಅವರು ಕನ್ಯಾಕುಮಾರಿ ಬರ್ತಾರೆ. ಬಂದಾಗ ಅಲ್ಲಿ ಒಬ್ಬ ಹಡಗುಡ್ಸೋನು ಇರ್ತಾನೆ. ಕೇಳ್ತಾರೆ, ಅಪ್ಪ ಆ ಬಂಡೆ ಬಿಡಪ್ಪ ನನ್ನ ಅಂತ ಕೇಳಿದ್ರೆ ಕಾಸು ಕೇಳ್ತಾನೆ. ಕಾಸು ಕೇಳಿದಾಗ ನಾನು ಸನ್ಯಾಸಿ, ನನ್ನ ಹತ್ರ ಕಾಸು ಎಲ್ಲಿಂದ ಬರಬೇಕು ಅಂತ ಹೇಳ್ತಾರೆ. ಆವಾಗ ಏನು ಮಾಡೋದಲ್ಲ, ಆ ಬಟ್ಟೆ ಸುತ್ಕೊಂತಾರೆ, ಕಟ್ಕೊಂಡ್ಬಿಟ್ಟು ಧನ್ ಅಂತಂದು ಎಗರಿ ಬಿಡ್ತಾರೆ. ಕನ್ಯಾಕುಮಾರಿ 3 ಸಮುದ್ರಗಳು ಸೇರ್ತವೆ ಅಲ್ಲಿ, ಅರಬ್ಬಿ ಸಮುದ್ರ, ಆಮೇಲೆ 3 ಸಮುದ್ರಗಳು ಸೇರುವಂಥ ಸ್ಥಳ ಅದು. ಅಂಥ ಒಂದು ರಭಸದ ಒಂದು ಇದರಲ್ಲಿ, ಸಮುದ್ರದ ತೆರೆಗಳ ಒಂದು ರಭಸದಲ್ಲಿ ಅವರು ಈಜಿ ಆ ಬಂಡೆಯನ್ನು ತಲುಪ್ತಾರೆ. ಅದಕ್ಕೆ ಒಂದು ಹಾಡು ಬರುತ್ತೆ ವಿವೇಕಾನಂದರದ ಬಗ್ಗೆ, ಭಾಳ ಸುಂದರವಾಗಿದೆ. ಹಾಗೆ ಅವರು ಅಲ್ಲಿ ತಲುಪಿ 3 ಹಗಲು 3 ರಾತ್ರಿ ಊಟ ಇಲ್ಲದೆ ಅಲ್ಲಿ ಕುಂತಿರ್ತಾರೆ. ಆಮೇಲೆ ಕಡೆಗೆ ಬರ್ತಾರೆ, ಹೊರಗಡೆ ಬಂದು ಮುಂದೆ
ಚಿಕಾಗೋ ಸಮ್ಮೇಳನಕ್ಕೆ ಹೋಗ್ತಾರೆ ಅವರು. ಆ ಬಂಡೆಯ ಕೆಳಗಡೆ ಈಗ ಧ್ಯಾನ ಮಂದಿರ ಮಾಡಿದ್ದಾರೆ. ಮೇಲೆ ಈಗ ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ವಿವೇಕಾನಂದ ಸ್ಟ್ಯಾಚು ಇದೆ, ಅದರ ಕೆಳಗಡೆ ಒಂದು ಧ್ಯಾನ ಮಂದಿರ ಮಾಡಿದ್ದಾರೆ. ನಾವು ಅದರಲ್ಲಿ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿ ಆಮೇಲೆ ಆ ಒಂದು ವಿಹಂಗಮನ ನೋಟವನ್ನು, ಸುತ್ತಲಿನ ಪರಿಸರವನ್ನು ನಾವು ಎಂಜಾಯ್ ಮಾಡಿದ್ವಿ. ಆಮೇಲೆ ಮುಂದೆ ತಮಿಳುನಾಡಿನ ಒಬ್ಬ ವ್ಯಕ್ತಿಯ ಒಂದು ದೊಡ್ಡದೊಂದು ಕಲ್ಲಿನಿಂದ ದೊಡ್ಡದು ಇದನ್ನು ಮಾಡಿದ್ದಾರೆ, ಸ್ಟ್ಯಾಚು ಮಾಡಿದ್ದಾರೆ. ಅದನ್ನು ನಾನು ವಿಡಿಯೋದಲ್ಲಿ ಹಾಕ್ತೀನಿ, ನೀವು ನೋಡಿ. ತುಂಬ 100 ಅಡಿಗಿಂತ ಜಾಸ್ತಿ ಇದೆ, ಅದು 100 ಅಡಿ ಇದೆ, ಅಷ್ಟು ದೊಡ್ಡ ಸ್ಟ್ಯಾಚು ಮಾಡಿದ್ದಾರೆ ಅದನ್ನು. ಆಮೇಲೆ ಗ್ಲಾಸಿಂದು ಬ್ರಿಡ್ಜ್ ಮಾಡಿದ್ದಾರೆ, ಗ್ಲಾಸಿನ ಮೇಲೆ ಹೋಗುವಂಥದ್ದು ಅಲ್ಲಿಗೆ, ಆ ಸ್ಟ್ಯಾಚುಗೆ, ವಿವೇಕಾನಂದ ಬಂಡೆಯಿಂದ. ಅದು ರೀಸೆಂಟಾಗಿ ಓಪನ್ ಆಗಿರೋದು. ಅದನ್ನು ನಾವು ವೀಕ್ಷಣೆ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಒಂದು ಸಲ ಕನ್ಯಾಕುಮಾರಿಗೆ ಹೋಗಿ ಬನ್ನಿ, ತುಂಬ ಒಳ್ಳೆಯ ಪ್ಲೇಸ್ ಇದೆ. ಆಮೇಲೆ ಮಧ್ಯಾಹ್ನದಿಂದ ನಾವು ಲೋಕಲ್ ಟ್ರಿಪ್ಪಿಗೆ ಹೋಗಿದ್ವಿ, ಲೋಕಲಾಗಿ ಟ್ರಿಪ್ಪಿಗೆ ಹೋಗಿದ್ವಿ. ಅಲ್ಲಿ ನಾವು ನೋಡಿದ್ದೇನೆಂದರೆ ಸುಚೇಂದ್ರ ಟೆಂಪಲ್ ಅಂತಂದು ನೋಡ್ತಕ್ಕ ದೇವಸ್ಥಾನ, ಶಿವನ ಟೆಂಪಲು, ಸುಚೇಂದ್ರ ಟೆಂಪಲು. ಅಲ್ಲಿ ಮತ್ತು ಆಂಜನೇಯನದ್ದು ಇದು ಇದೆ, ಮೂರ್ತಿ ಇದೆ, ಪಂಚಮುಖದ ಆಂಜನೇಯಂದು ಕೂಡ ದೊಡ್ಡದು ಮೂರ್ತಿ ಇದೆ. ಸುಚೇಂದ್ರ ಟೆಂಪಲ್ ಹಳೆ ಕಾಲದ ಟೆಂಪಲು, ಕನಿಷ್ಠ ಒಂದು 20-30 ಎಕರೆ, 20-30 ಎಕರೆ ಇದೆಯೇನೋ. ನೋಡ್ತಕ್ಕ ದೇವಸ್ಥಾನ, ಹಳೆ ದೇವಸ್ಥಾನ. ಆ ಸುಚೇಂದ್ರ ಟೆಂಪಲ್ನು ನೋಡಲೇಬೇಕು ಕನ್ಯಾಕುಮಾರಿಗೆ ಹೋದರೆ. ಆಮೇಲೆ ಭರತ ಮಾತೆ ದೇವಸ್ಥಾನವನ್ನು ನೋಡಿದ್ವಿ. ಆಮೇಲೆ 1000 ವರ್ಷಗಳ ಹಳೆಯ ಶಿವನ ದೇವಾಲಯ ಅಲ್ಲೇ ಕನ್ಯಾಕುಮಾರಿಯಲ್ಲಿ ಹತ್ತಿರದಲ್ಲಿದೆ, 1 ಕಿಲೋಮೀಟರ್ದಲ್ಲಿದೆ, ಅದನ್ನು ನಾವು ನೋಡಿದ್ವಿ. ಆಮೇಲೆ ಸಾಯಿಬಾಬಾ ದೇವಸ್ಥಾನ, ಆಮೇಲೆ ವೆಂಕಟರಮಣ ದೇವಸ್ಥಾನ, ಆಮೇಲೆ ಸ್ವಾಮಿ ವಿವೇಕಾನಂದರ ಪಿಕ್ಚರ್ ಎಕ್ಸಿಬಿಷನ್ದು ಇದೆ ಅಲ್ಲಿ. ಸ್ವಾಮಿ ವಿವೇಕಾನಂದ ಅಲ್ಲಿ ಎಲ್ಲಿ ಅಂದರೆ ಈ ಭರತ ಮಾತೆ ದೇವಸ್ಥಾನದ ಅಪೋಸಿಟಲ್ಲೇ ಇದೆ ಸ್ವಾಮಿ ವಿವೇಕಾನಂದರ ಪಿಕ್ಚರ್ದು ಎಕ್ಸಿಬಿಷನ್ ಕೇಂದ್ರ ಇದೆ, ನೀವು ನೋಡ್ತಕ್ಕದ್ದು. ಅದನ್ನು ಕೂಡ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಸನ್ಸೆಟ್ ಅಂದರೆ ಅಲ್ಲಿ ಬೀಚ್ ಹತ್ರ ಸೂರ್ಯ ಮುಳುಗೋದನ್ನು ನೋಡೋಕೆ ಹೋಗಿದ್ವಿ. ನಾವು ಅದನ್ನು ಎಂಜಾಯ್ ಮಾಡಿದ್ವಿ, ಅಲ್ಲಿ ತೆರೆಗಳದ್ದು. ಆಮೇಲೆ ನಾನು ವಿಡಿಯೋಗಳನ್ನೆಲ್ಲ ಒಂದೊಂದೇ ಬಿಡ್ತೀನಿ, ನೀವು ನೋಡಿ. ತೆರೆಗಳು ಬರೋದು, ಹೊಡೆಯೋದು, ಸಮುದ್ರದ್ದು ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಸಂಜೆ ನಾವು. ಆಮೇಲೆ ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಕೂಡ ಇದೆ. ಇದೆಲ್ಲವನ್ನು ನಾವು ಕನ್ಯಾಕುಮಾರಿಯಲ್ಲಿ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ತಿರುವನಂತಪುರ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿದ್ವಿ. ಪದ್ಮನಾಭ ದೇವಸ್ಥಾನ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಅತ್ಯಂತ ಶ್ರೀಮಂತ ದೇವಸ್ಥಾನ, ಭಾರತದಲ್ಲಿ ಅತ್ಯಂತ ಶ್ರೀಮಂತ ದೇವಸ್ಥಾನ. ಯಾಕೆಂದರೆ ಹಳೆ ಕಾಲದ ಬಂಗಾರಗಳನ್ನು ಅಲ್ಲಿ ವಜ್ರ ವೈಡೂರ್ಯಗಳು ಬಂಗಾರಗಳನ್ನೆಲ್ಲ ಲಾಕ್ ಮಾಡಿಟ್ಟಿದ್ದಾರೆ. ಇಷ್ಟು ಸೆಕ್ಯೂರಿಟಿ ಇದೆ ಅಂದರೆ ನೋಡಿ. ಒಬ್ಬರು ವ್ಯಕ್ತಿ, ನಮ್ಮ ಮುಂದೆ ಇದ್ದ ವ್ಯಕ್ತಿ ಚಸ್ಮಾ ಕೇಳಿದ್ದ, ಆ ಗ್ಲಾಸನ್ನು ಕೂಡ ಚೆಕ್ ಮಾಡ್ತಾಯಿದ್ರು. ಮೊಬೈಲ್ ಒಯ್ಯಂಗಿಲ್ಲ, ಏನು ಒಯ್ಯಂಗಿಲ್ಲ, ಬರೇ ಕೈಲೇ ಹೋಗಬೇಕು, ದರ್ಶನ ಮಾಡ್ಕೋಬೇಕು. ಮೊಬೈಲ್ ನಾಟ್ ಅಲೌಡ್. ಒಳಗಡೆ ಯಾವ ದೇವಸ್ಥಾನಕ್ಕೂ ಒಳಗಡೆ ಮೊಬೈಲ್ಗಳು ಅಲೌ ಇಲ್ಲ. ನಾವು ಹೊರವರೆಗೆ ಎಲ್ಲ ವಿಡಿಯೋ ಮಾಡಿದ್ದೀವಿ ಸಂಕ್ಷಿಪ್ತವಾಗಿ. ಪದ್ಮನಾಭ ದೇವಸ್ಥಾನ 3 ಬಾಗಿಲುಗಳಿದ್ದಾವೆ. 3 ಬಾಗಿಲಿನಲ್ಲಿ ಪದ್ಮನಾಭನ ದರ್ಶನ ಮಾಡ್ಕೋಬೇಕು. ಒಂದು ಬಾಗಿಲಿನಲ್ಲಿ ಅವರ ಮುಖ ಹಿಂಗೆ ಮಲಗಿರೋದು, 2ನೇ ಬಾಗಿಲಿನಲ್ಲದೆ ಹೊಟ್ಟೆಯ ಭಾಗ ಕಾಣುತ್ತೆ, 3ನೇ ಬಾಗಿಲದಲ್ಲಿ ಪಾದದ ಭಾಗ ಕಾಣುತ್ತೆ. ಮೂರು ಬಾಗಿಲದಲ್ಲಿ ಅನಂತ ಪದ್ಮನಾಭನ ದರ್ಶನ ಮಾಡ್ಕೋಬೇಕಾಗುತ್ತೆ. ಬಟ್ ತುಂಬ ಸುಂದರವಾದ ದೇವಸ್ಥಾನ, ನೀವು ನೋಡ್ತಕ್ಕದ್ದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ನೀರಿಂದು ಕುಂಡ ಇದೆ, ಇದನ್ನು ನೋಡಬಹುದು ಬಗಲಲ್ಲಿ. ಆಮೇಲೆ ಅಲ್ಲೇ ಲಾಕರ್ ಇರುತ್ತೆ, ನೀವು ಬಟ್ಟೆ ಅಲ್ಲಿ ಬಟ್ಟೆ ಚೇಂಜ್ ಮಾಡ್ಬೋದು. ಪಂಚೆ ಕಂಪಲ್ಸರಿ ಉಟ್ಕೊಂಡು ಹೋಗ್ಬೇಕು. ಆಮೇಲೆ ಬಟ್ಟೆ ಚೇಂಜ್ ಮಾಡ್ಬೋದು. ಅಲ್ಲಿ ಬಟ್ಟೆ ಚೇಂಜ್ ಮಾಡಿ ಲಾಕರ್ನಲ್ಲಿ ಇಡ್ಬೋದು. ಮೊಬೈಲ್ ಗಿಬೈಲೆಲ್ಲ ಲಾಕರ್ನಲ್ಲಿ ಇಡುವುದು ವ್ಯವಸ್ಥೆ ಇದೆ, ಇಟ್ಟು ಹೋಗ್ಬೋದು ನೀವು. ಆಮೇಲೆ ನಾವು ಲೋಕಲ್ ಟ್ರಿಪ್ ಅಂತ ಹೋಗಿದ್ವಿ. ಅಲ್ಲಿ ನಾವು ಕಂಡಿದ್ದೇನೆಂದರೆ ಪರಶುರಾಮರ ದೇವಸ್ಥಾನಕ್ಕೆ ಹೋಗಿದ್ವಿ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿ ಒಂದು ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಪರಶುರಾಮನ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ.
ಲೋಕಲ್ ನಾವು ಅಲ್ಲಿ ಹೋಗಿ ತಿರುವನಂತಪುರದಲ್ಲಿ ಪರಶುರಾಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಆಮೇಲೆ ನಮ್ಮ ಸಮುದ್ರದ ಬೀಚ್ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ಆಮೇಲೆ ಅಲ್ಲಿ ಒಂದು ದೇವಿಯ ದೇವಸ್ಥಾನ ಇದೆ, ಆ ಹೆಸರು ಮರ್ತಿದ್ದೀನಿ ನಾನು. ಅಲ್ಲಿ ನಾವೀಗ ಇದಕ್ಕೆ ಹೋಗ್ತಾರಲ್ವ, ಈ ಅಣ್ಣಪ್ಪ ಸ್ವಾಮಿಗೆ ಹೋಗ್ತಾರಲ್ವ ವ್ರತ ಧರಿಸ್ಕೊಂಡು, ಹಾಗೆ 8-10 ದಿವಸ ವ್ರತದಿಂದ ಪೂಜೆ ಮಾಡ್ತಾರೆ ಅಣ್ಣಪ್ಪ ಇದಕ್ಕೆ ಹೋಗೋರೆಲ್ಲ, ಭಜನೆ ಮಾಡ್ತಾರೆ. ಆ ಥರ ಆ ದೇವಿ ದೇವಸ್ಥಾನದಲ್ಲಿ ಸ್ತ್ರೀಯರಿಗೆ ಮಾತ್ರ ಅಲೌ ಇರುತ್ತೆ. ಅವರು ವ್ರತ ಥರ ಫಾಲೋ ಮಾಡ್ತಾರೆ. ಅವ್ರು ಹೆಂಗೆ ಅಯ್ಯಪ್ಪ ಸ್ವಾಮಿ ಮುಡಿ ಕಟ್ತಾರೆ, ಅವರೆಲ್ಲ ಇದು ಮಾಡ್ತಾರಲ್ಲ, ಅದೇ ಥರ ಹೆಣ್ಮಕ್ಳು ಮಾಡುವಂಥ ದೇವಸ್ಥಾನ. 8ರಿಂದ 10 ದಿನಗಳು ಗಂಡಸರಿಗೆ ಪ್ರವೇಶ ಇರೋದಿಲ್ಲ ಅವಾಗ, ಓನ್ಲಿ ಹೆಣ್ಮಕ್ಳಿಗೆ ಮಾತ್ರ. ಆ ಒಂದು ದೇವಿ ದೇವಸ್ಥಾನವನ್ನು ನಾವು ನೋಡ್ಕೊಂಡು ಬಂದ್ವಿ ತಿರುವನಂತಪುರದಲ್ಲಿ. ಇದು ಕೇರಳ, ಇದೆಲ್ಲ ಕೇರಳದಲ್ಲಿ ನಾವು ಇದೆಲ್ಲ ನೋಡಿದ್ದು. ಆಮೇಲೆ ಸಮುದ್ರ ಬೀಚಿನಲ್ಲಿ ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಸಮುದ್ರದ ನೆರೆ ತೆರೆಗಳು ಹೊಡೆಯೋದನ್ನೆಲ್ಲ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ಮತ್ತೆ ನಾಗರಕೋಲಿ ಜಂಕ್ಷನಿಂದ ಮುಂದೆ ನಾವು ರಾಮನಾಥ ಜ್ಯೋತಿರ್ಲಿಂಗಕ್ಕೆ ರಾಮೇಶ್ವರಕ್ಕೆ ಬಂದ್ವಿ ಅಲ್ಲಿಂದ. ಆಮೇಲೆ ಬೆಳಗ್ಗೆ ಬಂದು ರಾಮೇಶ್ವರ ಜ್ಯೋತಿರ್ಲಿಂಗಲ್ಲಿ ರಾಮೇಶ್ವರದಲ್ಲಿ ರೂಮ್ ಮಾಡಿ ಆಮೇಲೆ ಬೆಳಗ್ಗೆ ರಾಮೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. 21 ಕುಂಡಗಳು ಇದ್ದಾವೆ. 21 ಕುಂಡಗಳ ನೀರನ್ನು ಹಾಕ್ಸ್ಕೊಂಡಿವಿ. ಅಂದರೆ ದುಡ್ಡು ಕಟ್ಟಬೇಕಾಗುತ್ತೆ, ದುಡ್ಡು ಕಟ್ಟಿ ಹಾಕ್ಸಬೇಕಾಗುತ್ತೆ. ಇಲ್ಲ ಅಂದರೆ ಜನರಲ್ ಅಂದರೆ ಸುಮ್ಮನೆ ಸಿಂಪಡಿಸ್ತಾರೆ ಹಿಂಗೆ, ಸ್ವಲ್ಪ ಅದಕ್ಕೂ ಕೂಡ ದುಡ್ಡು ಕಟ್ಟಬೇಕಾಗುತ್ತೆ. ಆದರೆ ಸ್ಪೆಷಲ್ ಆಗಿ ಅಂದರೆ ಒಂದೊಂದು ಚೆಂಬ ಹಾಕ್ತಾರೆ. ಹಾಗೆ ನಾವು 3 ಜನ 21 ಕುಂಡದಲ್ಲಿ ಸ್ಪೆಷಲ್ ಆಗಿ ನೀರು ಹಾಕ್ಸ್ಕೊಂಡಿವಿ. 21 ಕುಂಡದ ನೀರನ್ನು ಹಾಕ್ಸ್ಕೊಂಡ್ವಿ. ಆಮೇಲೆ ರಾಮನಾಥ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಹಾಗೆ ಅಮ್ಮನವರ ದರ್ಶನವನ್ನು ಮಾಡ್ಕೊಂಡ್ವಿ. ಆಮೇಲೆ ನಾವು ದರ್ಶನ ಆದಮೇಲೆ ನಾವು ಮಧ್ಯಾಹ್ನ ಲೋಕಲ್ ಟ್ರಿಪ್ ಹೊರಟ್ವಿ. ನಾವು ಮೊದಲು ಹೋಗಿದ್ದು ರಾಮಪಾದ. ಫಸ್ಟು ರಾಮ ಎಲ್ಲಿ ಪಾದ ಇಟ್ಟಿದ್ನಲ್ವ ಅಲ್ಲಿಗೆ ಹೋದ್ವಿ. ಅಲ್ಲಿ ರಾಮನಾಥ ಇದರಲ್ಲಿ ರಾಮೇಶ್ವರ ಎಲ್ಲಿ ಪಾದ ಇಟ್ಟಿದ್ದ ಅಲ್ಲಿ ರಾಮಪಾದಕ್ಕೆ ಹೋಗಿದ್ವಿ. ನಂತರ ಅಲ್ಲಿ ಸತೀಶ ಹನುಮಂತ ಅಂತ ಇದೆ, ಅದರ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಮುಂದೆ ರಾಮ ಮಂದಿರ ಹೋದ್ವಿ. ಆಮೇಲೆ ರಾಮಕುಂಡಕ್ಕೆ ಹೋದ್ವಿ. ಆಮೇಲೆ ಕೃಷ್ಣ ಮಂದಿರಕ್ಕೆ ಹೋದ್ವಿ. ಆಮೇಲೆ ವಿಭೀಷಣ ಮಂದಿರ ಅಂತ ಇದೆ, ಅಂದರೆ ಶ್ರೀರಾಮಚಂದ್ರ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡ್ತಾನಲ್ವ ರಾವಣನ ಮರಣದ ನಂತರ, ಆ ಮಂದಿರ ಇದೆ ಅಲ್ಲಿ. ವಿಭೀಷಣ ಮಂದಿರಕ್ಕೆ ಹೋದ್ವಿ. ಆಮೇಲೆ ಸೀತಾಕುಂಡಕ್ಕೆ ಹೋದ್ವಿ. ಆಮೇಲೆ ಪಂಚಮುಖ ಹನುಮಾನ್ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ನೀರಿನಲ್ಲಿ ತೇಲುವ ಕಲ್ಲು. ಈಗ ಕಲ್ಲುಗಳು ಅಲ್ಲಿ ಈಗೇನು ಶ್ರೀಲಂಕಕ್ಕೆ ರಾಮ ಲಕ್ಷ್ಮಣರು ಈ ಕಪಿ ಸೈನ್ಯ ಬ್ರಿಡ್ಜ್ ಮಾಡ್ಕೊಂಡು ಹೋಯ್ತಲ್ವ, ಹೇಗೆ ಹೋಯ್ತು ಅಂತ ಕಲ್ಲುಗಳನ್ನು ಹಾಕಿ ಬ್ರಿಡ್ಜ್ ಮಾಡಿದ್ರು. ಆ ಕಲ್ಲುಗಳು ತಂದಿಟ್ಟಿದ್ದಾರೆ ಅಲ್ಲಿ ಪಂಚಮುಖ ಆಂಜನೇಯ ದೇವಸ್ಥಾನದಲ್ಲಿ ಅನೇಕ ಕಲ್ಲುಗಳಿದ್ದಾವೆ. ನೀರಲ್ಲಿ ಹಾಕಿ ತೋರಿಸ್ತಾರೆ, ನೀರಲ್ಲಿ ಇಟ್ಟಿರ್ತಾರೆ, ಅವು ತೇಲ್ತಿರ್ತವೆ. ಅದನ್ನು ನೀವು ಕಾಣ್ಬೋದು ಅಲ್ಲಿ. ಆಮೇಲೆ ನಾವು ಅಬ್ದುಲ್ ಕಲಾಂ ಅವರ ಮನೆಗೆ ಹೋದ್ವಿ. ಅಬ್ದುಲ್ ಕಲಾಂ ಅವರ ಮನೆ ಮತ್ತು ಮ್ಯೂಸಿಯಮ್ ನೋಡಿದ್ವಿ. ಆಮೇಲೆ ಮುಂದೆ ನಾವು ಧನುಸ್ಕೋಟಿಗೆ ಹೋಗಿದ್ವಿ. ಆ ಧನುಸ್ಕೋಟಿ ಬೀಚ್ ಹತ್ರ ಹೋದ್ವಿ. ಆಮೇಲೆ ಹಳೆ ಧನುಸ್ಕೋಟಿ ಅಂತಂದು ಅದು 1966 ಒಂದು ಸಮುದ್ರದ ಒಂದು ದೊಡ್ಡ ಅಲೆ ಬಂದು ಇಡೀ ಒಂದು ಸಿಟಿನೇ ಇತ್ತಂತೆ. ಧನುಸ್ಕೋಟಿ ದೊಡ್ಡ ಸಿಟಿ ಇತ್ತಂತೆ, ಬಂದು ಹೊಡ್ಕೊಂಡು ಹೋಗಿಬಿಟ್ಟಿದೆ. ಅಲ್ಲಿ ನಿಮಗೆ ಒಂದು ಚರ್ಚಕ್ಕೆ ಇದು ಕಾಣುತ್ತೆ, ಕೆಲವು ದೇವಸ್ಥಾನದ ಮೇಲ್ಮೇಲೆ ಕಾಣ್ತಾ ಇದ್ದಾವೆ, ಮನೆಯ ಫೌಂಡೇಶನ್ ಮೇಲ್ಮೇಲೆ ಕಾಣ್ತಾ ಇದ್ದಾವೆ. ಎಲ್ಲ ಹೊಡ್ಕೊಂಡು ಹೋಗಿದೆ, ಇಡೀ ನಗರನೇ ಹೊಡ್ಕೊಂಡು ಹೋಗಿದೆ. ಆಮೇಲೆ ಅಲ್ಲಿ ಟ್ರೈನ್ ಕೂಡ ಹೋಗ್ತಾ ಇತ್ತು ಧನುಸ್ಕೋಟಿಗೆ, ಅದೆಲ್ಲ ಕಿತ್ಕೊಂಡು ಹೋಗಿದೆ, ಏನೂ ಇಲ್ಲ, ಎಲ್ಲ ಹೊಡ್ಕೊಂಡು ಹೋಗಿಬಿಟ್ಟಿದೆ. ಈಗ ಅಲ್ಲಿ ಯಾರು ವಸತಿ ಮಾಡೋ ಹೋಗಿಲ್ಲ. ವೀಕ್ಷಕರು ನೋಡೋಕೆ ಬರ್ತಾರಲ್ವ, ಅವ್ರಿಗೋಸ್ಕರ ಅಲ್ಲಿ ಕೆಲವು ಜನ ಇರ್ತಾರೆ. ಸಂಜೆ ಆದ ತಕ್ಷಣ ಅವರು ಮನೆಗೆ ಬರ್ತಾರೆ. ಅದು ಹಳೆ ಧನುಸ್ಕೋಡಿ. ಆಮೇಲೆ ಲಾಸ್ಟಿಗೆ ಒಂದು 4 ಸಿಂಹದ ಒಂದು ಪಿಲ್ಲರ್ ನೆಟ್ಟಿದ್ದಾರೆ ಕೊನೆಯದು. ಅದು ನಮ್ಮ ಭಾರತದ ಕೊನೆಯ ಭಾಗ. ಅಲ್ಲಿಂದ 20 ಕಿಲೋಮೀಟರ್ ಶ್ರೀಲಂಕಾ ಕಾಣುತ್ತೆ ನಿಮಗೆ. ಸಂಜೆನಾಗೆ ಲೈಟ್ ಇದ್ದರೆ ಕಾಣುತ್ತೆ. ನಾವು ಮಧ್ಯಾಹ್ನ ಹೋಗಿದ್ವಿ, ನೋಡೋಕ್ಕಾಗಲಿಲ್ಲ.
ಬಟ್ ನಾವು ಅಲ್ಲಿ ಬೀಚಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಆಮೇಲೆ ಧನುಸ್ಕೋಟೆಯಲ್ಲಿ ಸ್ವಲ್ಪ ಹೊತ್ತಿದ್ವಿ. ಅಲ್ಲಿ ಧನುಸ್ಕೋಟೆಯಲ್ಲಿ ಗೌರ್ಮೆಂಟು ಒಂದು 7-8 ಅಂತಸ್ತಿಂದ ಒಂದು ಟವರ್ ಕಟ್ಟಿಸಿದ್ದಾರೆ. ಅದಕ್ಕೆ ಲಿಫ್ಟ್ ಮಾಡಿದ್ದಾರೆ. ಅದಕ್ಕೆ ಇಷ್ಟು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೇಲೆ ಹೋಗಿ ಎಲ್ಲ ವೀಕ್ಷಣೆಯನ್ನು ಮಾಡ್ಬೋದು. ಎಲ್ಲ ವೀಕ್ಷಣೆ ಸುತ್ತ ಧನುಸ್ಕೋಡಿಗೆಲ್ಲ ವೀಕ್ಷಣೆ ಮಾಡ್ಬೋದು. ನಾವು ಅದನ್ನು ಮಾಡಿದ್ದೀವಿ. ಆಮೇಲೆ ನಾವು ಸಂಜೆ ಟೈಮ್ ಸನ್ಸೆಟ್ ಆಗೋ ಟೈಮ್ಗೆ ಪಂಬನ್ ಬ್ರಿಡ್ಜ್ಗೆ ಹೋಗಿದ್ವಿ. ಹೊಸ ಸೇತುವೆಯನ್ನು ವೀಕ್ಷಣೆ ಮಾಡಿದ್ವಿ. ತುಂಬ ಸುಂದರವಾಗಿತ್ತು. ಅದನ್ನು ನಾವು ವಿಡಿಯೋ ಮಾಡಿದ್ದೇವೆ, ಹಾಕಿದ್ದೇನೆ. ನೋಡ್ಬೋದು, ನೀವು ಯಾರು ನೋಡಿಲ್ಲ ಅವ್ರು ನೋಡ್ಬೋದು. ಇನ್ನೂ ಕೆಲವು ವಿಡಿಯೋಗಳು ಬಿಡೋದಿದೆ, ಇನ್ನೂ ಬಿಟ್ಟಿಲ್ಲ, ಬಿಡ್ತೀನಿ. ಪಂಬನ್ ಬ್ರಿಡ್ಜ್ ನೋಡಿದ ನೆಕ್ಸ್ಟ್ ಸಂಜೆ ಆಯಿತು, ನಾವು ಲಾಡ್ಜ್ಗೆ ಹೋದ್ವಿ. ಆನಂತರ ಬೆಳಗ್ಗೆ ನಾವು 5 ಗಂಟೆಗೆ ಟ್ರೈನ್ ಇತ್ತು, ಮಧುರೈಗೆ ಹೊರಟಿವಿ. ಮಧುರೈ ಮೀನಾಕ್ಷಿ ದರ್ಶನಕ್ಕೋಸ್ಕರ ಬೆಳಗ್ಗೆ 5 ಗಂಟೆಗೆ ಟ್ರೈನ್ ಇತ್ತು. 9 ಗಂಟೆಗೆ ಮಧುರೈ ತಲುಪಿದ. 10 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಮಧುರೈ ಮೀನಾಕ್ಷಿ ದರ್ಶನ ಮಾಡ್ಕೊಂಡಿವಿ. ಆದರೆ ಯಾವುದೇ ವಿಡಿಯೋ ಮಾಡಿಲ್ಲ ಮಧುರೈಯಲ್ಲಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೌ ಇಲ್ಲ, ಎಲ್ಲ ಹೊರಗಡೆನೇ ಇಟ್ಟು ಹೋಗ್ಬೇಕಾಗುತ್ತೆ. ಅಲ್ಲಿ ಯಾವ ಅಲೌ ಇರಲಿಲ್ಲ. ಹಾಗಾಗಿ ಮಧುರೈ ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ ಮಧುರೈ ಮೀನಾಕ್ಷಿದು. ಆದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡ್ತಕ್ಕದ್ದು. 1000 ಪಿಲ್ಲರ್ದು ಒಂದು ದೇವಸ್ಥಾನ ಇದೆ ಅಲ್ಲಿ, 1000 ಪಿಲ್ಲರ್ದು. ಆಮೇಲೆ ಮಧುರೈ ಮೀನಾಕ್ಷಿ ಟೆಂಪಲ್ ಹಳೆ ಕಾಲದ ದೇವಸ್ಥಾನ ನೋಡ್ತಕ್ಕದ್ದು. ಬಗಲಲ್ಲಿ ಶಿವನ ದೇವಸ್ಥಾನ ಇದೆ. ಮಧುರೈ ಮೀನಾಕ್ಷಿ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಶಿವನ ದರ್ಶನ ಮಾಡ್ಕೊಂಡಿವಿ. ಲೇಟ್ ಆಯಿತು ದರ್ಶನ ಆಗೋದ್ರೊಳಗೆ, ಭಯಂಕರ ಬಿಸಿಲು. ಆಮೇಲೆ ಅದರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು, ತುಂಬ ಚೆನ್ನಾಗಾಯಿತು. ಮಧುರೈ ಮೀನಾಕ್ಷಿ ಇದಾಗಲಿ ಶಿವಂದಾಗಲಿ ದರ್ಶನ ಚೆನ್ನಾಗಾಯಿತು. ಮಧುರೈ ಮೀನಾಕ್ಷಿ ದರ್ಶನ ಮಾಡ್ಕೊಂಡ್ವಿ. ತದನಂತರ ನಾವು ಹೊರಗಡೆ ಬಂದು ನಾವು ತಿರುಚಿಗೆ ಬಂದ್ವಿ. ಅಲ್ಲಿಂದ ತಿರುಚಿಗೆ ಬಂದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ, ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಅದಕ್ಕಿಂತ ಮೊದಲು ಆಚಾರ್ಯ ರಾಮಾನುಜರ ಪಾರ್ಥಿವ ಶರೀರವನ್ನು, ಇದೇ ವಿಶೇಷ ನಾವು ನೋಡಿದ್ದು. 1000 ವರ್ಷದಿಂದ ಅವರು ತಮ್ಮ ದೇಹ ಬಿಟ್ಟಿದ್ದಾರೆ. ಆ ಶರೀರವನ್ನು ಹಾಗೇ ಇಟ್ಟಿದ್ದಾರೆ. ಅದಕ್ಕೆ ಏನೋ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ, ಆ ಬಾಡಿಯನ್ನು ಹಾಗೇ ಇಟ್ಟಿದ್ದಾರೆ. ಆಚಾರ್ಯ ರಾಮಾನುಜರ ಬಾಡಿಯನ್ನು ಹಾಗೇ ಇಟ್ಟಿದ್ದಾರೆ. ಅದನ್ನು ನಾವು ವೀಕ್ಷಣೆ ಮಾಡಿದ್ದು. ದೂರಿಂದ ನೋಡಿದರೆ ಅದು ಮೂರ್ತಿ ಥರ ಕಾಣುತ್ತೆ. ಅದನ್ನು ನಾವು ದೃಷ್ಟಿ ಇಟ್ಟು ನೋಡಿದಾಗ ನಮಗೆ ಕಾಣುತ್ತೆ ರಾಮಾನುಜರ ಶರೀರ ಇದು ಅಂತಂದು. ಅದನ್ನು ನಾವು ಕುತೂಹಲದಿಂದ ನೋಡಿದ್ವಿ. ತದನಂತರ ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡಿವಿ. ಅಲ್ಲಿ ಅಮ್ಮನ ದೇವಸ್ಥಾನ ಎಲ್ಲ, ಲಕ್ಷ್ಮೀ ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಸಂಜೆ ಆಗಿಬಿಡ್ತು. ಆಮೇಲೆ ನಾವು ವಾಪಸ್ಸು ತಿರುಚಿಗೆ ಬಂದ್ವಿ. ತಿರುಚಿಯಲ್ಲಿ ಸಂಜೆ ನೈಟ್ ಆಟ ಅಲ್ಲೇ ಇದ್ದು, ತಿರುಚಿಯಲ್ಲಿ ಅಲ್ಲೇ ಇದ್ದು ನಾವು ಬೆಳಗ್ಗೆ ಮತ್ತೆ ನಾವು ತಿರುಚಿಯಿಂದ ತಂಜಾವೂರಿಗೆ ಹೊರಟಿವಿ. ತಂಜಾವೂರಿಗೆ ಬೃಹದೇಶ್ವರ ದೇವಸ್ಥಾನಕ್ಕೆ. ತಂಜಾವೂರಿಗೆ ಬೃಹದೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನ ಅದ್ಭುತವಾಗಿದೆ. ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಹಾಕಿದ್ದೀನಿ, ನೋಡ್ತಕ್ಕದ್ದು. ಶಿವನ ದೇವಸ್ಥಾನ ದರ್ಶನ ಮಾಡ್ಕೊಂಡಿವಿ. ಆಮೇಲೆ ಅಮ್ಮನವ್ರ ದೇವಸ್ಥಾನ ಇದೆ, ದರ್ಶನ ಮಾಡ್ಕೊಂಡ್ವಿ. ಸುತ್ತ ಶಿವಲಿಂಗಗಳಿದ್ದಾವೆ, ಸುತ್ತ 1000 ಶಿವಲಿಂಗಗಳಿದ್ದಾವೆ. ಅವೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ. ಅದು ಚೋಳರ ಕಾಲದ್ದು, ರಾಜರಾಜ ಚೋಳ ಕಟ್ಟಿಸಿದಂಥ ದೇವಸ್ಥಾನ ಅದು. ಆಮೇಲೆ ಅವರು ಡೈನೆಸ್ಟಿಕ್ಸ್, ಚೋಳರ ಡೈನೆಸ್ಟಿಕ್ದು ಎಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ತಮಿಳಿನಲ್ಲಿದೆ, ನಮಗೇನು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಎಲ್ಲ ಮಾಹಿತಿ ಇದೆ ಆ ದೇವಸ್ಥಾನದಲ್ಲಿ. ಈ ಚೋಳರ ಅವರ ಸಾಮ್ರಾಜ್ಯದ ಬಗ್ಗೆ ಪ್ರತಿಯೊಂದು ಮಾಹಿತಿ ಇದೆ. ಅದೆಲ್ಲ ತಮಿಳಿನಲ್ಲಿ ಬರೆದಿದ್ದಾರೆ. ನಮ್ಗೆ ಅದು ಸ್ಟಡಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾವು ಬೃಹದೇಶ್ವರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮುಂದೆ ನಾವು ತಿರುವಣ್ಣಾಮಲೈಗೆ ಹೊರಟ್ವಿ. ತಿರುವಣ್ಣಾಮಲೈಗೆ ಹೋಗಿ ಅಲ್ಲಿ ನಾವು ತಿರುವಣ್ಣಾಮಲೈಯಲ್ಲಿ ಗಿರಿ ಪ್ರದರ್ಶನ ಮಾಡಿದ್ವಿ. ರಾತ್ರಿ ಮಲಗಿಬಿಟ್ಟು ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದುಬಿಟ್ಟು 5 ಗಂಟೆಗೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ 9 ಗಂಟೆ ಅನ್ನೋದ್ರೊಳಗೆ ಗಿರಿ ಪ್ರದಕ್ಷಿಣೆ ಮುಗಿಸಿದ್ವಿ. ಗಿರಿ ಪ್ರದಕ್ಷಿಣೆ ಮುಗಿಸಿಕೊಂಡು ದರ್ಶನಕ್ಕೆ, ಅರುಣಾಚಲೇಶ್ವರ ದರ್ಶನಕ್ಕೆ ಹೋಗ್ತೀವಿ. ಜನ ಕಿಕ್ಕಿರಿದು ಸೇರಿಬಿಟ್ಟಿದೆ. ಯಾಕಂತ ಕೇಳಿದರೆ ಇದು ಗುರುವಂದನ ಆಗಿತ್ತಲ್ವಾ, ಹುಣ್ಣಿಮೆ ಆಗಿತ್ತಲ್ವಾ, ಹಾಗಾಗಿ ತುಂಬ ಜನ ಬಂದುಬಿಟ್ಟಿದ್ರು. ಇಷ್ಟು ಕೆಕ್ಕಿರದ ಜನ ತುಂಬಿಬಿಟ್ಟಿತ್ತು. 9-9:30 ದರ್ಶನಕ್ಕೆ ಹೋದವರು ಸಂಜೆ 4 ಗಂಟೆ ದರ್ಶನದಿಂದ ಹೊರಗಡೆ ಬರೋಕ್ಕೆ ಆಗಿದ್ದು. ಏನು ನೋಡೋಕ್ಕೆ ಆಗಲಿಲ್ಲ, ಅಷ್ಟು ಫುಲ್ಲು ಇದಾಗಿಬಿಟ್ಟಿತ್ತು.
ಅರುಣಾಚಲೇಶ್ವರ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ನಾವು ದರ್ಶನ ಮಾಡ್ಕೊಂಡು ನಿಲ್ಲಿಲ್ಲ, ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದು ತಿರುಪತಿಗೆ ಪ್ರಯಾಣ ಮಾಡಿದ್ವಿ. ಅಲ್ಲಿಂದ ನಾವು ತಿರುಪತಿಗೆ ಬಂದ್ವಿ. ತಿರುಪತಿಗೆ ಬಂದು ಅಲ್ಲಿ ತುಂಬ ರಶ್ಶು, ತಿರುಪತಿ ಅಲ್ಲಿ ಕೂಡ ತುಂಬ ರಶ್ ಇತ್ತು. ಆಮೇಲೆ ನಾವು ತಿರುಪತಿಯಲ್ಲಿ ಕೆಲವು ಸ್ಥಳಗಳನ್ನು ನೋಡಿದ್ವಿ. ಯಾವ್ಯಾವಂದರೆ ಶ್ರೀಗಳ ಪಾದ, ಆಮೇಲೆ ವೇಣುಗೋಪಾಲ ದೇವಸ್ಥಾನ, ಆಮೇಲೆ ಚಕ್ರತೀರ್ಥ, ಆಮೇಲೆ ಶಿಲಂತರಂ, ಆಮೇಲೆ ಆಕಾಶಗಂಗಾ, ಆಮೇಲೆ ಪಾಪನಾಶಿನಿ, ಇವೆಲ್ಲ ತಿರುಪತಿಯಲ್ಲಿ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ವೆಂಕಟರಮಣ ದೇವಸ್ಥಾನ ಅವೆಲ್ಲವನ್ನು ದರ್ಶನ ಮಾಡ್ಕೊಂಡು ಎಲ್ಲ ಸುತ್ತ ಎಲ್ಲ ನೋಡಿ ಆ ಕುಂಡದಲ್ಲಿ ಹೋಗಿ ನೀರು ಸೇವಿಸ್ಕೊಂಡು ಅಲ್ಲ ತಿರುಪತಿ ಲಡ್ಡು ತಗೊಂಡು ಆಮೇಲೆ ನಾವು ತಿರುಪತಿಯಿಂದ ನೇರವಾಗಿ ಬಸ್ಸಿಗೆ ನಾವು ಶ್ರೀಶೈಲಕ್ಕೆ ಬಂದ್ವಿ. ನಾವು ಶ್ರೀಶೈಲಕ್ಕೆ ಬಂದು ಫಸ್ಟ್ನೇ ದಿವಸ 2 ದಿವಸ ಶ್ರೀಶೈಲದಲ್ಲಿ ಫಸ್ಟ್ನೇ ದಿವಸ ಏನು ಮಾಡಿದ್ವಿ, ನಾವು ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ನಾವು ಇನ್ನೊಂದು ಅಕ್ಕಮಹಾದೇವಿಯವರ ಒಂದು ಗುಹೆಗೆ ಹೋಗಬೇಕಾಗಿತ್ತು, ಕದಳಿವನಕ್ಕೆ. ನಾವು ಅದನ್ನು ಕೇಳಿದ್ವಿ. ಅಲ್ಲಿ ಈಗ ಬ್ಯಾನ್ ಮಾಡಿದ್ದಾರಂತೆ, ಅವಕಾಶ ಇಲ್ಲ, ಅಲ್ಲಿ ಹೋಗೋಕ್ಕೆ ದಾರಿ ಇಲ್ಲ, ಈಗ ಅವಕಾಶ ಇಲ್ಲ, ಬೋಟ್ ಬಿಡೋದಿಲ್ಲ. ನಮ್ಗೆ ಅದು ತುಂಬ ಬೇಜಾರಾಯಿತು. ಆಕಾಶಕ್ಕೆ ಆಮೇಲೆ ನಾವು ಅಲ್ಲಿ ಸ್ನಾನ ಮಾಡಿದ್ವಲ್ಲ, ಸ್ನಾನ ಮುಗಿಸ್ಕೊಂಡು ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಶ್ರೀಶೈಲದಲ್ಲಿ ಜ್ಯೋತಿರ್ಲಿಂಗ ದರ್ಶನಕ್ಕೆ ಬಂದ್ವಿ. ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಆಮೇಲೆ ತುಂಬ ಜನ ಇತ್ತು, ತುಂಬ ಲೇಟಾಯಿತು. ಆಮೇಲೆ ಬ್ರಹ್ಮರಾಂಬ ಅಮ್ಮನವರ ದರ್ಶನ ಮಾಡ್ಕೊಂಡ್ವಿ. ಶಕ್ತಿಪೀಠಗಳಲ್ಲಿ ಅದು ಒಂದು ಶಕ್ತಿಪೀಠ, ಬ್ರಹ್ಮರಾಂಬ ದೇವಸ್ಥಾನ, ಅಮ್ಮನವರ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಅನ್ನಛತ್ರದಲ್ಲಿ ಊಟ ಮಾಡಿದ್ವಿ, ಟೈಮ್ ಆಯಿತು. ಆಮೇಲೆ ಸಂಜೆ ಸ್ವಲ್ಪ ಟೈಮ್ ಸಿಕ್ತು, 1-2 ಗಂಟೆ. ಹೇಮರೆಡ್ಡಿ ಮಲ್ಲಮ್ಮ ಕಣ್ಣೀರನ ದೇವಸ್ಥಾನ ಅಂತ ಇದೆ, ಹಿಂದ್ಗಡೆ ಹೋಗಿದ್ವಿ. ಆಮೇಲೆ ಛತ್ರಪತಿ ಶಿವಾಜಿ ಶೌರ್ಯ ಮಂದಿರ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ. ಅವೆಲ್ಲ ವಿಡಿಯೋ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಆಮೇಲೆ ಪಾಂಡವರು ಕಟ್ಟಿಸಿದಂಥ ದೇವಸ್ಥಾನಗಳು, ಘಂಟಾ ಮಠ ಅಂತ ಇದೆ, ಆಮೇಲೆ ವಿಭೂತಿ ಮಠ, ರುದ್ರಾಕ್ಷಿ ಮಠ, ಒಂದು 5 ಮಠಗಳು ಪಾಂಡವರು ಕಟ್ಟಿಸಿದಂಥ ದೇವಸ್ಥಾನಗಳು ಅಂತ ಹೇಳ್ತಾರೆ. ಅವುಗಳನ್ನೆಲ್ಲ ನೋಡ್ಕೊಂಡ್ಬಂದ್ವಿ. ಆಮೇಲೆ ಮರುದಿವಸ ನಾವು ಶಂಕರಾಚಾರ್ಯರು ತಪಸ್ಸು ಮಾಡಿರುವಂಥ ಸ್ಥಳ, ಅಲ್ಲಿ ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಹಾಕ್ತೀನಿ, ತಪ್ಪದೆ ನೋಡಿ. ಆಮೇಲೆ ಭೀಮನ ಕೊಳಕ್ಕೆ ಹೋಗಿದ್ವಿ, ತುಂಬ ಸುಂದರವಾದ ಸ್ಥಳ ಭೀಮನ ಕೊಳ ನೋಡ್ತಕ್ಕದ್ದು. ಆಮೇಲೆ ಲಲಿತಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ, ಅದನ್ನು ವಿಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ನೋಡಿ. ಅಲ್ಲಿ ಹೋಗಿದ್ವಿ, ಭೀಮನ ಕೊಳ, ಲಲಿತಾ ಪರಮೇಶ್ವರಿ ದೇವಸ್ಥಾನ. ಆಮೇಲೆ ಸಿದ್ದರಾಮಪ್ಪ ಕೊಳ ಅಂತಂದು ಅದನ್ನು ವಿಡಿಯೋ ಮಾಡಿದ್ದೀವಿ. ಇಷ್ಟೆಲ್ಲ ಜಾಗಗಳನ್ನು ನಾವು ನೋಡಿಕೊಂಡು ನಂತರ ನಾವು ಶ್ರೀಶೈಲದಿಂದ ಸಂಜೆ 4 ಗಂಟೆಗೆ ನಾನ್ AC ಬಸ್ ಬಿಡುತ್ತೆ, ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಬರುತ್ತೆ. ಒಂದು 1200 1400 ಇರುತ್ತೆ ಚಾರ್ಜ್ ಒಬ್ಬರಿಗೆ. ಅಲ್ಲಿಂದ ನಾವು ಬೆಂಗಳೂರಿಗೆ ಬೆಳಗ್ಗೆ 4:30 4 ಗಂಟೆಗೆ ಮೆಜೆಸ್ಟಿಕ್ಗೆ ಬಂದು ತಲುಪಿದ್ದೀವಿ. ನಾವು ಮೊನ್ನೆ ಬಂದಿದ್ದು 10 ದಿವಸ ನಮ್ಮದು ಜರ್ನಿ ಆಯಿತು. 10 ದಿವಸದಲ್ಲಿ ಇವೆಲ್ಲ 9 ಸ್ಥಳಗಳನ್ನು ವೀಕ್ಷಣೆಯನ್ನು ಮಾಡ್ಕೊಂಡು ಬಂದ್ವಿ. ಅದರಲ್ಲಿ ಕೆಲವು ಸುತ್ತಮುತ್ತ ಇರುವಂಥದ್ದನ್ನು ನಾವು ಕವರ್ ಮಾಡಿದ್ವಿ. 10 ದಿವಸದಲ್ಲಿ ನಾವು 9 ಸ್ಥಳಗಳನ್ನು ನೋಡಿದ್ವಿ. ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಆದರೆ ತಮಿಳುನಾಡಿನಲ್ಲಿ ನೀವು ಹೋಗಬೇಕಾದ್ರೆ ಯಾರಾದರೂ ನಿಮ್ಮ ಜೊತೆಲಿ ತಮಿಳು ಮಾತಾಡುವಂಥವ್ರು ಇದ್ದರೆ ಕರ್ಕೊಂಡು ಹೋಗಿ. ಅಲ್ಲಿ ತಮಿಳು ಭಾಷೆ ಬಿಟ್ಟರೆ ಬೇರೆ ಭಾಷೆ ಮಾತಾಡೋದಿಲ್ಲ ಅವರು. ತಮಿಳು ಭಾಷೆ ಬಿಟ್ಟರೆ ಬೇರೆ ಭಾಷೆ ಮಾತಾಡೋದಿಲ್ಲ ಅವರು, ತಮಿಳೇ ಮಾತಾಡೋದು. ಅದಕ್ಕೋಸ್ಕರ ತಮಿಳು ಮಾತಾಡೋರು ಇದ್ದರೆ ಒಳ್ಳೆಯದು. ನಮ್ಮ ಜೊತೆಗೆ ನವೀನ್ ಅವರಿದ್ದರು, ಅವರು ತಿರುಚಿಯಲ್ಲಿ ಇರೋದ್ರಿಂದ ಅವ್ರು ತುಂಬ ಚೆನ್ನಾಗಿ ತಮಿಳು ಮಾತಾಡ್ತಾಯಿದ್ರು. ಹಾಗಾಗಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲ ಅಂದರೆ ತಮಿಳು ಭಾಷೆ ಬರಲಿಲ್ಲ ಅಂದರೆ ಏನೂ ಅರ್ಥ ಆಗ್ತಿಲ್ಲ, ಏನೂ ನೋಡೋಕೆ ಆಗ್ತಿರಲಿಲ್ಲ. ನವೀನ್ ಅವರು ನಮ್ಮ ಜೊತೆ ಬಂದಿರೋದ್ರಿಂದ ನಾವು ತಮಿಳುನಾಡಿನಲ್ಲಿ ಅನೇಕ ದೇವಸ್ಥಾನಗಳನ್ನು ಲೋಕಲಾಗಿ
ನೋಡೋದಕ್ಕೆ ಅಲ್ಲಿ ಅಲ್ಲಿ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಯಿತು. ಆಮೇಲೆ ನಮಗೆ ದಕ್ಷಿಣ ಭಾರತದಲ್ಲಿ ಊಟದ ಸಮಸ್ಯೆ ಏನು ಬರಲಿಲ್ಲ. ಯಾಕಂದರೆ ಪೊಂಗಲ್ ಇರುತ್ತೆ, ದೋಸೆ ಇರುತ್ತೆ, ಇಡ್ಲಿ ಇರುತ್ತೆ, ರೈಸ್ ಐಟಮ್ ಇರುತ್ತೆ, ಅನ್ನ ಸಾಂಬಾರಂತೂ ಇದ್ದೇ ಇರುತ್ತೆ. ದಕ್ಷಿಣ ಭಾರತದಲ್ಲಿ ನೀವು ಎಲ್ಲಿ ಹೋದ್ರೂ ಈ ಊಟ ಇದ್ದೇ ಇದೆ. ಯಾವ ಸಮಸ್ಯೆ, ಊಟದ ಮಾತ್ರ ಸಮಸ್ಯೆ ನಮಗೆ ಆಗಲಿಲ್ಲ. ಆರೋಗ್ಯದ ಯಾವುದೂ ತೊಂದರೆಗಳು ನನಗೆ ಆಗಲಿಲ್ಲ. ಆದರೆ ಶ್ರೀಶೈಲದಿಂದ ಬರುವಾಗ ಸ್ವಲ್ಪ ಕೂಲ್ಡ್ ಆಯಿತು, ಸ್ವಲ್ಪ ಕೂಲ್ಡ್ ಆಗಿತ್ತು ಅಷ್ಟೇ. ಬಿಟ್ಟರೆ ನಮಗೆ ಯಾವ ರೀತಿ ತೊಂದರೆ ಏನು ಅನುಭವಿಸಿಲ್ಲ. ಆರಾಮಾಗಿ ನಾವು 10 ದಿವಸ ಜರ್ನಿಯನ್ನು ಮಾಡಿದ್ವಿ. ಸಾಧ್ಯವಾದರೆ ನೀವು ಕೂಡ ಈ ಸ್ಥಳಗಳಿಗೆ ಭೇಟಿ ಕೊಡಿ, ನೀವು ಕೂಡ ಈ ಸ್ಥಳಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ನಮ್ಮ ಟ್ರಾವೆಲ್ ಈ ರೀತಿ ನಮ್ಮ ಅನುಭವ ಈಗಿತ್ತು ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ವಿ. ನಮಸ್ಕಾರ. ನಿಮಗೇನು ಅನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಸ್ನೇಹಿತರೆ.